ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ರಾತ್ರಿ ಊಟಕ್ಕೆ ಬಿಸಿಬೇಳೆ ಬಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ, ದಪ್ಪ ಮೆಣಸಿನ್ಕಾಯಿ, ಹಾಗೆಯೇ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ನವಿಲುಕೋಲು ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅಕ್ಕಿ ಮತ್ತು ಬೇಳೆನ ನೆನೆ ಹಾಕಿದ್ದೀನಿ. ಆ್ಯಕ್ಚುಲಿ ತರಕಾರಿ ಇಷ್ಟೊಂದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನಾನು ನಾಳೆ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇರೋ ತರಕಾರಿನೆಲ್ಲ ಯೂಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬ ತರಕಾರಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ಕುಕ್ಕರಲ್ಲೇ ಎಲ್ಲನೂ ಒಗ್ಗರಣೆ ಹಾಕಿ ಬೇಳೆ ತರಕಾರಿ ಎಲ್ಲ ಹಾಕಿ ವಿಸಿಲ್ ಕೂಗಿಸ್ತೀನಿ ಅಷ್ಟೇ. ಮಸಾಲೆ ಎಲ್ಲ ಹಾಕಿ ಅಕ್ಕಿ ಸಪ್ರೇಟು ತರಕಾರಿ ಸಪ್ರೇಟೆಲ್ಲ ಬೇಯಿಸ್ಕೊಳ್ಳೋದಿಲ್ಲ ನಾನು, ಅದಕ್ಕೋಸ್ಕರ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಮೊದಲು ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಆದಮೇಲೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ, ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡೆ, ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಹಾಕಿದೆ. ಅದು ಸ್ವಲ್ಪ ಸಾಫ್ಟ್ ಆದ ನಂತರ ಮಿಕ್ಕಿರೋ ತರಕಾರಿಗಳನ್ನೆಲ್ಲ ಇನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ನೀರಿಂದ ತೆಗೆದು ಇದಕ್ಕೆ ಸೇರಿಸ್ಕೊಂಡೆ. ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಬಾಡಬೇಕು. ಇದು ಬಾಡಿದ ನಂತರ ಒಂದು 2-3 ನಿಮಿಷ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಮಸಾಲ ಪೌಡರು, ಸ್ವಲ್ಪ ಬೆಲ್ಲ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಳಿಗೆ ಟೊಮೆಟೊ ಕೂಡ ಹಾಕಿದ್ದೀನಿ, ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಇದರಲ್ಲಿ ಮಿಸ್ ಆಗಿದೆ, ಹಾಗಾಗಿ ಹೇಳಿದೆ. ಇವಾಗ ನೋಡಿ ಚೆನ್ನಾಗಿ ಒಂಥರ ಗ್ರೇವಿ ಥರ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು 2 ಕಪ್ಪಷ್ಟು ಅಂದರೆ 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ 10 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಮುಚ್ಚಿ ವಿಸಿಲ್ ಹೊಡ್ಸಿದ್ರೆ ಆಯಿತು. ನೋಡಿ ಇಷ್ಟು ತೆಳ್ಳಗೆ ನೀರು ಥರ ಕಾಣಿಸುತ್ತೆ ಇವಾಗ. ಆಮೇಲೆ ಬೆಂದ ಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ. 2 ಗ್ಲಾಸ್ಗೆ 10 ಗ್ಲಾಸಷ್ಟು ನೀರು ಹಾಕಿದ್ರೆ, ಅಂದರೆ 1 ಗ್ಲಾಸ್ ಬೇಳೆ 1 ಗ್ಲಾಸ್ ಅಕ್ಕಿಗೆ 10 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇವಾಗ 2 ವಿಸಿಲ್ ಕೂಗಿಸಿ ನಂತರ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಇವಾಗ ನೋಡಿ ಸ್ಟೀಮ್ ಎಲ್ಲ ಇಳಿದಿದೆ. ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಕರೆಕ್ಟ್ ಯಾವ ಹದಕ್ಕಿರಬೇಕು ಅದೇ ಹದಕ್ಕಿದೆ. ನೀವು ಸ್ವಲ್ಪ ಮೊದಲೇ ನೀರು ಕಮ್ಮಿ ಹಾಕ್ಕೊಂಡ್ರೆ ಈ ಟೈಮಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಥರ ನೀವು ರೆಡಿ ಮಾಡ್ಕೊಬೋದು. ನಾನು ಹಾಕಿರೋ ನೀರಿಗೆ ಈ ಥರ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾನು 10 ಗ್ಲಾಸಷ್ಟು ನೀರು ಹಾಕಿದ್ದೆ. ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಮೇಲ್ಗಡೆ ತುಪ್ಪ ಬೂಂದಿ ಎಲ್ಲ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಬಟ್ ನಾನಿವತ್ತು ಬೂಂದಿ ಏನನ್ನು ಯೂಸ್ ಮಾಡ್ತಾಯಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇನ್ಸ್ಟಂಟಾಗಿ ಈ ರೀತಿಯಾಗಿ ಕೂಡ ಪಟ್ ಅಂತ ಮಾಡ್ಕೋಬೋದು. ಕುಕ್ಕರ್ನಲ್ಲೇ ಬಿಸಿಬೇಳೆ ಭಾತನ ಸಪ್ರೇಟಾಗಿ ತರಕಾರಿ ಬೇಳೆ ಎಲ್ಲ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ನಾನು ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡಿದ್ದು ಊರಿಗೆ ಹೋದ ನಂತರ. ಊರಿಗೆ ಹೋಗಿ ಕೂಡ ಒಂದು 4 ಡೇಸ್ ಆದಮೇಲೆ ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ಆವಾಗ ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನು ಮತ್ತೆ ವೀಡಿಯೋ ಮಾಡಿರಲಿಲ್ಲ. ಬೆಂಗಳೂರಿಂದ ಬಂದ ತಕ್ಷಣ ಎಲ್ಲ ವೀಡಿಯೋ ಮಾಡಿರಲಿಲ್ಲ. 4 ಡೇಸ್ ಆದಮೇಲೆ ಇಲ್ಲಿ ಅಮ್ಮನ ಮನೆಗೆ ಬಂದ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ ಯೆಲ್ಲೋ ಕಲರು ಸಿಕ್ಕಾಪಟ್ಟೆ ಆಗಿತ್ತು. ಇದು ಹತ್ತಿರದಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಕಿತ್ತರೆ ಚೆನ್ನಾಗಿರಲ್ಲ, ಅಷ್ಟು ಬೇಗನೆ ಹಾಳಾಗಿ ಹೋಗುತ್ತೆ. ಗಿಡದಲ್ಲಿದ್ದಾಗ ಮಾತ್ರ ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಮಧ್ಯಾಹ್ನದಿಂದ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದರೆ ಊಟ ಎಲ್ಲ ಆಯಿತು, ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂತು. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮತ್ತು ಅಮ್ಮ ಪೇಟೆಗೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ಹೋದಾಗ ಯಾವಾಗಲೂ ಒಂದೇ ಬಸ್ಸು, ಬೇಗ ಹೋಗಿಬಿಡುತ್ತೆ, ಇಲ್ಲ ಅಂತಂದರೆ ತುಂಬ ಲೇಟಾಗಿ ಬರುತ್ತೆ. ನೋಡಬೇಕು ಇವತ್ತು ಎಷ್ಟೊತ್ತಿಗೆ ಬಸ್ ಸಿಗತ್ತೆ ಅಂತ. ಸೊ ಬಸ್ಗೆ ಹೋಗಬೇಕು ಅಂತ ಇಬ್ಬರು ಕೂಡ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ. ಒಂದು 10 ಮಿನಿಟ್ಸ್ ಅಂತೂ ಬೇಕೇ ಬೇಕು ಹೋಗಿ ತಲುಪೋದಕ್ಕೆ. ಅದಕ್ಕೋಸ್ಕರ ಇವಾಗೇ ಹೊರಟಿದ್ದೀವಿ. ಇದರೊಂದಿಗೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ಇಲ್ಲಿಂದ ಯಲ್ಲಾಪುರಕ್ಕೆ ಹೊರಡಬೇಕಿದ್ರೆ ವಿಡಿಯೋ ಮಾಡಿದ್ದೆ, ಬಟ್ ಅದಾದ ನಂತರ ಅಲ್ಲಿ ಏನು ವಿಡಿಯೋ ಮಾಡಿರಲಿಲ್ಲ. ಇವಾಗ ಮತ್ತೆ ಅಲ್ಲಿಂದ ವಾಪಸ್ ಬಂದು ಕ್ವಿಕ್ಕಾಗಿ ಏನೇನು ತಂದ್ವಿ ಅಂತ ತೋರಿಸ್ತಾ ಇದ್ದೀನಿ. ಆ ರೀತಿಯಿಂದ ತಂದಿರಲಿಲ್ಲ, ಬಟ್ ಕೆಲವೊಂದು ಐಟಮ್ ತಂದಿದ್ವಿ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದೊಂದು ಈ ರೀತಿ ದಪ್ಪ ತಳದ ಪಾತ್ರೆ. ಇದು ಅಲ್ಯೂಮಿನಿಯಂ ಅಲ್ಲ, ಇಂಡಾಲಿಯಂ ಅಂತ ಅಂತಾರಲ್ವ, ನಮ್ಮ ಕಡೆ ಆ ಥರ ಅಂತಾರೆ. ಅದಕ್ಕೆ ಏನಂತಾರೆ ಎಕ್ಸಾಕ್ಟಾಗಿ ಅಂತ ನಂಗೆ ಗೊತ್ತಿಲ್ಲ. ಈ ರೀತಿದು
ಅಲ್ಯೂಮಿನಿಯಂ ಅಂತೂ ಅಲ್ಲ, ಇಂಡಾಲಿನಿಯಂ ಏನೋ ಅಂತಾರೆ ಆ ರೀತಿ ಇದು ತುಂಬ ಚೆನ್ನಾಗಿದೆ, ದಪ್ಪ ತಳದ್ದು. ಇದರಲ್ಲಿ ಏನಾದ್ರು ನೀವು ಜಾಸ್ತಿ ಕ್ವಾಂಟಿಟಿ ಸ್ವೀಟ್ಸ್ ಎಲ್ಲ ಏನಾದ್ರು ಮಾಡಬೇಕಿದ್ರೆ ಹಿಂಗೆ ತುಂಬ ಅಗಲವಾಗಿರುವಂಥ ಒಂದು ಪಾತ್ರೆ ಬೇಕಾಗತ್ತೆ. ಸೀದು ಕೂಡ ಹೋಗಬಾರ್ದು ಅದು, ಅದಕ್ಕೋಸ್ಕರ ಈ ರೀತಿದೊಂದು ತೊಗೊಂಡಿದ್ದೀವಿ. ಡೀಪು ಚೆನ್ನಾಗಿದೆ, ಅಗಲನೂ ಚೆನ್ನಾಗಿದೆ, ಇಷ್ಟು ಚಿಕ್ಕ ಸೈಜ್ ಕೂಡ ಚೆನ್ನಾಗಿದೆ. ಈ ರೀತಿಯಾಗಿದೆ. ಈ ರೀತಿದೊಂದು ತೊಗೊಂಡ್ವಿ. ಇದಕ್ಕೆ 450 ಕೊಟ್ವಿ. ಇದು ಕಾಸ್ಟ್ಲಿ ಆಗಿಲ್ಲ ಅಂತಂದ್ರು ನಮ್ಮಮ್ಮ, ಎಲ್ಲ ಕಡೆನೂ ಇಷ್ಟು ಇರುತ್ತೆ ಅಂತಂದ್ರು. ಸೊ ಇದನ್ನು ತೊಗೊಂಡ್ವಿ. ಇದು ಅಮ್ಮಂಗೆನೆ, ಅವರೇ ತೊಗೊಂಡಿದ್ದು. ಈ ರೀತಿಯನ್ನು ತೊಗೊಂಡು ಬಂದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಈ ರೀತಿ ಒಂದು ಪುಟಾಣಿದು, ನಾರ್ತ್ ಇಂಡಿಯನ್ಸ್ ಎಲ್ಲ ತುಪ್ಪ ಹಾಕಿ ಇಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ರೀತಿದು. ಬಟ್ ನಾವು ಇದನ್ನು ಪುಟಾಣಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಣ್ಣೆ ಹಚ್ಚೋದಕ್ಕೆ, ಎಣ್ಣೆ ಇಡೋದಕ್ಕೆ ಯೂಸ್ ಮಾಡ್ತೀವಿ. ಈ ರೀತಿ ಒಂದು ಅಮ್ಮ ತೊಗೊಂಡಿದ್ದಾರೆ ನನ್ನ ತಂಗಿ ಮಗಳಿಗೆ ಕೊಡೋದಕ್ಕೆ ಅಂತ. ಸೊ ಈ ರೀತಿದೊಂದು ಪುಟಾಣಿ ಎಣ್ಣೆ ಹಾಕುವ ಥರದ್ದು ಪಾತ್ರೆ ಅಂತ ಹೇಳ್ಬೋದು ಅದು. ನೆಕ್ಸ್ಟ್ ಇದೊಂದು ಸ್ಪೂನ್ ಎಲ್ಲ ಇಡುವಂಥ, ಸ್ಪ್ಯಾಚುಲಾಸ್ ಎಲ್ಲ ಇಡುವಂಥದ್ದು. ಇದೊಂದು ಎಷ್ಟಕ್ಕೆ 80 ರೂಪೀಸ್. ಇದು ಕೂಡ ಸ್ಟೀಲ್ದು ಚೆನ್ನಾಗಿದೆ. ಇದೊಂದು ಸ್ಟೀಲ್ದು, ಇದು ಕೂಡ ಚೆನ್ನಾಗಿದೆ. ಇದು ಇನ್ನೊಂದು ಈ ರೀತಿ ಬ್ರಷು, ಇದೊಂದು. ಹಾಗೆಯೇ ಒಂದು ಲೈಟರ್ ಮತ್ತು ನೈಫು ಎರಡು ಒಟ್ಟಿಗೆ ಇರುತ್ತಲ್ವ, ಈ ರೀತಿ ಇದೊಂದು ತೊಗೊಂಡ್ವಿ. ಯಾವಾಗಲೂ ಲೈಟರ್ ಜೊತೆ ಬರೋ ನೈಫ್ ತುಂಬ ಶಾರ್ಪಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈ ರೀತಿದೇ ತೊಗೊಂಡ್ವಿ. ನೆಕ್ಸ್ಟ್ ಇದು ಕೂಡ ಮಾಮೂಲಿ ಪಾತ್ರೆ ತೊಳೆಯೋ ಬ್ರಷ್ಗಳು. ಇದು ಕೂಡ ಚೆನ್ನಾಗಿದೆ. ಅಂದರೆ ಇದು 30 ರೂಪೀಸ್ಗೆ 4 ಸಿಕ್ತು. ಇದನ್ನು ಕೂಡ ತೊಗೊಂಡ್ವಿ. ಇದೊಂದು ಮ್ಯಾಶರು, ಸ್ಟೀಲ್ದೇನೆ. ಈ ರೀತಿ ಪ್ರೆಸ್ ಮಾಡೋದಂಥದ್ದಲ್ಲ ಅಲ್ಲ, ಇವಾಗ ಬರುತ್ತಲ್ವ ಸ್ಪ್ರಿಂಗ್ ಇರುತ್ತೆ, ತಾನೇ ಜಸ್ಟ್ ನಾವು ಇಲ್ಲಿ ಪ್ರೆಸ್ ಮಾಡಿದ್ರೇ ಅದು ಪ್ರೆಸ್ ಆಗುತ್ತೆ. ಆ ರೀತಿ ಇದಲ್ಲ, ಮಾಮೂಲಿ ಸಿಂಪಲ್ ಆಗಿರುವಂಥದ್ದು, ಬಟ್ ಸ್ಟೀಲ್ದು. ಈ ರೀತಿದೊಂದು ತೊಗೊಂಡ್ವಿ. ಇದು 80 ರೂಪೀಸ್ ಅಂದ್ಕೊಳ್ತೀನಿ. ಇದೊಂದು ತೊಗೊಂಡ್ವಿ. ಅದಾದ ನಂತರ ಮೇಯ್ನಾಗಿ ಒಂದು ಕುಕ್ಕರ್ ಬೇಕಿತ್ತು, ಕುಕ್ಕರ್ ತೊಗೊಂಡ್ವಿ. ಆಮೇಲೆ ನನ್ನ ಹತ್ರ ಸುಮಾರು ಸ್ಟೀಲ್ ಕುಕ್ಕರ್ಸ್ ಇದೆ, ಬಟ್ ಈ ಸರ್ತಿ ಇದು ಜಸ್ಟ್ ಕೆಲವೊಮ್ಮೆ ಮಾತ್ರ ಯೂಸ್ ಮಾಡೋದಕ್ಕೆ, ಅದಕ್ಕೋಸ್ಕರ ಅಲ್ಯೂಮಿನಿಯಮ್ದೇ ತೊಗೊಂಡ್ವಿ ಕುಕ್ಕರು. ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು ಅಂತ ಗೊತ್ತಿದೆ, ಆದರೂ ಕೂಡ ಇದನ್ನೇ ತೊಗೊಂಡ್ವಿ. ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಸ್ಟೀಲ್ದೇ ಯೂಸ್ ಮಾಡ್ತೀವಿ, ಬಟ್ ಇದು ಆವಾಗ ಯೂಸ್ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ ಬೇಕಿತ್ತು. ಅದಕ್ಕೋಸ್ಕರ ಅರ್ಜೆಂಟಲ್ಲೇ ಬೇಕಿತ್ತು ಅಮ್ಮಂಗೆ, ಹಾಗಾಗಿ ಒಂದು ಕುಕ್ಕರ್ ತೊಗೊಂಡಿರುವಂಥದ್ದು. 2 ಲೀಟರ್ಸ್ದು, ಯಾವುದೋ ಕಂಪ್ನಿದು, ಪ್ಯಾರಿಸಾನ್ ಅನ್ನೋ ಕಂಪ್ನಿದು. ಇದನ್ನು ಇನ್ನೂ ತನಕ ನಾನು ಕೇಳಿಲ್ಲ, ಬಟ್ ತೊಗೊಂಡು ಬಂದಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಇದನ್ನು ಕೂಡ ಓಪನ್ ಮಾಡ್ತೀನಿ ಇವಾಗ. ಈ ರೀತಿ ಒಂದು ಪುಟಾಣಿ ಕುಕ್ಕರು, ಸ್ವಲ್ಪ ಕ್ವಾಂಟಿಟಿಲಿ ಏನಾದರೂ ಗಂಜಿ ಮಾಡಬೇಕು ಅಥವಾ ಸಾಂಬಾರಿಗೆ ಬೇಳೆ ಬೇಯಿಸ್ಕೋಬೇಕು, ಅಥವಾ ನೀವು ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಪಲ್ಯ ಕೂಡ ಇದರಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಇಷ್ಟೇ ಚಿಕ್ಕದು 2 ಲೀಟರ್ಸ್ದು, ಸ್ವಲ್ಪ ಅಗಲ ಬರೋ ಥರ ತೊಗೊಂಡಿದ್ದಾರೆ, ಹೈಟ್ ಬರಲ್ಲ ಇದು ಜಾಸ್ತಿ. ಈ ರೀತಿ ಇದು ಒಂದು ಕುಕ್ಕರು. ಇದು ತುಂಬ ವೇಟ್ ಎಲ್ಲ ಏನಿಲ್ಲ, ಲೈಟ್ ವೇಟ್ ಇದು. ಅದೇ ಮುಂಚೆನೇ ಹೇಳ್ದಂಗೆ ಅವಾಗ ಯೂಸ್ ಮಾಡೋದಕ್ಕಷ್ಟೇ, ತುಂಬ ಯೂಸ್ಗಲ್ಲ ಇದು. ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀವಿ. ಈ ರೀತಿ ಮಾಮೂಲಿಯ ಕುಕ್ಕರೆಲ್ಲ ಹಿಂಗಿರುತ್ತೋ ಹಂಗೇನೇ ಇರೋದು. ಓಕೆ, ನಾವು ಕೊಟ್ಟಿರೋ ರೇಟಿಗೆ ಇದು ಹೆಂಗೆ ಬರುತ್ತೆ ನೋಡಬೇಕು. ಕೊಟ್ಟಿರೋ ರೇಟಿಗೆ ಈ ಪಾತ್ರೆ ಓಕೆ, ಬಟ್ ಇದು ಹೆಂಗೆ ಬಾಳಿಕೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಫಸ್ಟ್ ಟೈಮ್ ಈ ಕಂಪ್ನಿದೆಲ್ಲ ತೊಗೊಂಡಿದ್ದು. ಈ ರೀತಿ ಒಂದು ಕುಕ್ಕರ್ ತೊಗೊಂಡ್ವಿ. ಇವಿಷ್ಟು ತೊಗೊಂಡ್ವಿ. ಮತ್ತು ಗ್ರೋಸರೀಸ್ ಅಷ್ಟನ್ನೇ ನಾವು ತೊಗೊಂಡು ಬಂದಿದ್ದು. ಇವಿಷ್ಟು ನಾವು ಪೇಟೆಗೆ ಹೋಗಿ ತೊಗೊಂಡು ಬಂದಂಥ ಸಾಮಗ್ರಿಗಳು ಇವತ್ತು. ಮತ್ತು ನಾಳೆ ಕೂಡ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.